Hey guys, I'm back with a new video. Hope you all are doing great. ಇವತ್ತಿನ ವಿಡಿಯೋಲಿ ನಾನು ಕಲಿತಂತಹ ಟ್ರೇಡಿಂಗ್ ಕೋರ್ಸ್ನ ಇಲ್ಲಿ ಫ್ರೀಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಕೋರ್ಸ್ನ ಬೈ ಮಾಡಬೇಕಾದ್ರೆ ಇದರ ಪ್ರೈಸ್ 15,000 ಪೇ ಮಾಡಿ ನಾನು ಈ ಕೋರ್ಸ್ನ ಕಲಿತಿದ್ದೆ. ಇದು ನನಗೆ ತುಂಬಾನೇ ಯೂಸ್ಫುಲ್ ಆಯಿತು. ಬಟ್ ನನ್ನ ಚಾನಲಲ್ಲಿ ಇದನ್ನ ಫ್ರೀಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಕೋರ್ಸ್ನ 7 days to 8 days ಟೈಮ್ ತಗೊಳ್ತೀನಿ ಕಲಿಯೋಕ್ಕೆ. ಬಟ್ ಇಲ್ಲಿ 3 to 4 days ಅಲ್ಲಿ ನಾನು ಇದನ್ನ ಮುಗಿಸ್ತೀನಿ. ಸೊ ಫಸ್ಟ್ ಏನು ಅಂತ ಹೇಳಿದ್ರೆ, ಪ್ರೈಸ್ ಏಕೆ ಮೂಮೆಂಟ್ನ ಕೊಡುತ್ತೆ. ಸೊ ನಾರ್ಮಲಿ ನಾವು ಬಿಗಿನರ್ಸ್ ಅಥವಾ ಇಂಟರ್ಮೀಡಿಯೇಟ್ ಟ್ರೇಡರ್ಸ್ನ ನಾವು ಕೇಳಿದಾಗ ಪ್ರೈಸ್ ಏಕೆ ಮೂವ್ ಆಗುತ್ತೆ ಅಥವಾ ಮಾರ್ಕೆಟ್ ಏಕೆ ಮೇಲೆ ಹೋಗುತ್ತೆ ಅಥವಾ ಕೆಳಗೆ ಬೀಳುತ್ತೆ ಅಂತ ನಾವು ನಾರ್ಮಲಿ ಕೇಳಿದಾಗ ಅವರ ಆನ್ಸರ್ ಬೈಯರ್ಸ್ಗಿಂತಲೂ ಸೆಲ್ಲರ್ಸ್ ತುಂಬ ಜನ ಇದ್ದಾಗ ಮಾರ್ಕೆಟ್ ಕೆಳಗೆ ಬೀಳುತ್ತೆ, ಅಥವಾ ಸೆಲ್ಲರ್ಸ್ಗಿಂತಲೂ ಬೈಯರ್ಸ್ ತುಂಬ ಜನ ಇದ್ದಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇದು ನಾರ್ಮಲ್ ಆನ್ಸರ್ ಆಗೋದಿರುತ್ತೆ, ಬಟ್ ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಸೊ ಏಕೆ ಮೂಮೆಂಟ್ನೇ ಕೊಡುತ್ತೆ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಅಗ್ರೆಸಿವ್ನೆಸ್. ಸೊ ಅಗ್ರೆಸಿವ್ನೆಸ್ ಅಂದರೆ ಏನು ಅಂದರೆ, ಸೊ ನೋಡಿ, ಮಾರ್ಕೆಟ್ ಈಗ 950 ಓಪನ್ ಆಗುತ್ತೆ. ಸೊ 100 ಲಾಟ್ಸ್ ಇಲ್ಲಿ ಬೈ ಮಾಡ್ತಾರೆ, ಅಗೈನ್ 200 ಲಾಟ್ಸ್ ಇಲ್ಲಿ ಬೈ ಮಾಡ್ತಾರೆ. ಸೊ 300 ಲಾಟ್ಸ್ ಬೈ ಮಾಡ್ತಾರೆ. ಆಲ್ ಬೈಸ್ ಅಂದರೆ ಬೈ ಸೈಡ್ ಅಗ್ರೆಸಿವ್ ಬೈಯರ್ಸ್ ಎಂಟ್ರಿ ಆಗ್ತಾ ಇರ್ತಾರೆ. ಸೊ ನೋಡಿ, ಫಸ್ಟ್ ಕ್ಯಾಂಡಲ್ ಆದ್ರೂ ಬೈಯರ್ಸ್ ಎಂಟ್ರಿ ಆದ್ರು, ಸೆಕೆಂಡ್ ಕ್ಯಾಂಡಲ್ ಆದ್ರೂ, ಥರ್ಡ್ ಕ್ಯಾಂಡಲ್ ಆದ್ರೂ ಈ ರೀತಿ ಅಗ್ರೆಸಿವ್ನೆಸ್ ಅಂದ್ರೆ ಅಗ್ರೆಸಿವ್ ಬೈಯರ್ಸ್ ಎಂಟರ್ ಆಗ್ತಾ ಇದ್ರೆ ಮಾರ್ಕೆಟ್ ಸಹ ಮೇಲೆ ಹೋಗ್ತಾ ಇರುತ್ತೆ. ಸೇಮ್ ವೇ ಮಾರ್ಕೆಟ್ ಡೌನ್ ಸೈಡ್ ಫಾಲ್ ಆಗೋದು ಇದೇ ತರನೇ ಅಗ್ರೆಸಿವ್ ಸೆಲ್ಲರ್ಸ್ ಇಂದ. ಸೊ ಅಂಡ್ ಯಾರು ಪ್ರೈಸ್ನ ಮೂವ್ಮೆಂಟ್ ಮಾಡ್ತಾರೆ, ಸೊ ಅಥವಾ ಮ್ಯಾನಿಪುಲೇಟ್ ಮಾಡ್ತಾರೆ. ಸೊ ಆಸ್ ಬಿ ರಿಟೇಲ್ ಟ್ರೇಡರ್ಸ್ ನಾವೆಲ್ಲ ಪ್ರೈಸ್ನ ಮೂವ್ಮೆಂಟ್ ಆಗಲಿ ಮ್ಯಾನಿಪುಲೇಟ್ ಆಗಲಿ ಮಾಡಲಿಕ್ಕೆ ಆಗಲ್ಲ. ಏಕೆ ಅಂದರೆ ನಮ್ಮ ಹತ್ರ ಅಷ್ಟೊಂದು ಲಾಟ್ ಸೈಜ್ ಬೈ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡು ಇರಲ್ಲ. ಅದರಿಂದ ರಿಟೇಲ್ ಟ್ರೇಡರ್ಸ್ ಲೈಕ್ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಆಗಲ್ಲ. ಸೊ ಓನ್ಲಿ ಮ್ಯಾನಿಪುಲೇಟ್ ಮಾಡೋದು ಯಾರು ಅಂತ ಹೇಳಿದ್ರೆ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಗ್ರೂಪ್ಸ್. ಬಟ್ ನಾವು ಇವ್ರ ಜೊತೆ ಫಾಲೋ ಆಗೋದ್ರಿಂದ ನಾವು ಬಿಗ್ ಪ್ರಾಫಿಟಬಲ್ ಟ್ರೇಡರ್ಸ್ ಸಹ ನಾವು ಇದರಲ್ಲಿ ಆಗ್ಬೋದು. ನಾವು ಪ್ರಾಫಿಟ್ ಮಾಡಬೇಕು ಅಂದ್ರೆ ಇವ್ರ ಜೊತೆ ಮೂವ್ ಆಗಿದ್ರೆ ಮಾತ್ರ ನಾವು ಪ್ರಾಫಿಟ್ನ ಮಾಡ್ಬೋದಾಗಿರುತ್ತೆ. ಸೊ ಆ್ಯಂಡ್ ಈ ಬಿಗ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಆಕ್ಟಿವಿಟೀಸ್ ಎಲ್ಲಿ ನಾವು ಚಾರ್ಟ್ ನೋಡಿಕೊಂಡು ಐಡೆಂಟಿಫೈ ಮಾಡೋದು ಅಂತ ಇಲ್ಲಿ ನೋಡೋಣ. ಸೊ ಇಲ್ಲಿ 3 ಏರಿಯಾಸಲ್ಲಿ ನಾವು ಈ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಆಕ್ಟಿವಿಟೀಸ್ ನಾವು ಐಡೆಂಟಿಫೈ ಮಾಡ್ಬೋದಾಗಿರುತ್ತೆ. ಫಸ್ಟ್ ಇಸ್ ಸೈಡ್ ವೇಸ್ ಪ್ರೈಸ್ ಆಕ್ಷನ್, and second one aggressive initiation activity, and third one strong rejection. So we'll see first sideways price action ಅಂದ್ರೆ ಏನು ಅಂತ ಇಲ್ಲಿ ನೋಡೋಣ. ಸೊ ನೋಡಿ, sideways price action ಏರಿಯಾ. ಸೊ ಇಲ್ಲಿ ಏನು ಸ್ಕ್ವೇರ್ ಕಾಣಿಸ್ತಾ ಇದೆ, ಇದು sideways price action ಏರಿಯಾ. ಸೊ ನೋಡಿ, ಮಾರ್ಕೆಟ್ ಓಪನ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ನ ಕೊಡುತ್ತೆ ಆ್ಯಂಡ್ ಇಲ್ಲಿ ಟೈಮ್ ಪಾಸ್ ಆಗುತ್ತೆ ಸ್ವಲ್ಪ. ನೋಡಿ, ಇಲ್ಲಿ 5 to 6 ಕ್ಯಾಂಡಲ್ಸ್ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡಿ, ಒಂದು 12 ಕ್ಯಾಂಡಲ್ಸ್ ಇಲ್ಲಿ ಅಗೇನ್ ಟೈಮ್ ಪಾಸ್ ಮಾಡ್ತಾ ಇದೆ. ಮತ್ತೆ ಇದನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ಈ ಟೈಮ್ ಪಾಸ್ ಏರಿಯಾನ ನಾವು ಏನಂತ ಕರಿತೀವಿ ಅಂದರೆ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಏರಿಯಾ ಅಂತ. ಸೊ ಈಗ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇರುತ್ತೆ. ನೋಡಿ, ಇಲ್ಲಿವರೆಗೂ ಮಾರ್ಕೆಟ್ ನೋಡಿ ಇದು ಅಪ್ ಟ್ರೆಂಡಲ್ಲಿ ಇರುತ್ತೆ. ಸೊ ಮಾರ್ಕೆಟ್ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಮಾರ್ಕೆಟ್ ಇಲ್ಲಿ ಸೈಡ್ ವೇಸಲ್ಲೇ ಟೈಮ್ ಪಾಸ್ ಆಗ್ತಾ ಇರುತ್ತೆ. ಸೊ ನಾವಿಲ್ಲಿ ಈಸಿಯಾಗಿ ನಾವಿಲ್ಲಿ ಎಂಟ್ರಿನ ತಗೊಳ್ಬೋದು. ಏಕೆ ಅಂತ ಹೇಳಿದ್ರೆ ಇಲ್ಲಿ ಬಿಗ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಅವರು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಈ ಸೈಡ್ ವೇಸ್ನ ಬ್ರೇಕ್ಔಟ್ ಮಾಡೋಕ್ಕೆ ಈ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನಾವು ಸೆಲ್ ಸಹ ಮಾಡ್ಬೋದು ಅಂತ ನಮಗೆ ಒಂದು ಡೌಟ್ ಇರುತ್ತೆ. ಸೊ ಬಟ್ ಏಕೆ ಅಂದರೆ ನೋಡಿ, ಇಲ್ಲಿ ಟ್ರೆಂಡ್ ಅಪ್ ಟ್ರೆಂಡ್ ಇದೆ. ಸೊ ಅದರಿಂದ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಸಹ ಟ್ರೆಂಡ್ ಜೊತೆ ಫಾಲೋ ಆಗ್ತಾರೆ ಆ್ಯಂಡ್ ದೆಲ್ ಸ್ಟಾರ್ಟ್ ಅಂದರೆ ಇದನ್ನ ಲೈಕ್ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಏರಿಯಾನ ಬ್ರೇಕ್ ಮಾಡಲಿಕ್ಕೆ ಅವರು ಟ್ರೈ ಮಾಡ್ತಾರೆ, ಅದು ಟ್ರೆಂಡ್ ಜೊತೆ ಹೋಗಿ. ಸೊ ನಾವು ಸಹ ಈ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಜೊತೆ ನಾವಿಲ್ಲಿ ಬೈ ಪೊಸಿಷನ್ನ ತಗೊಳ್ಬೇಕಾಗುತ್ತೆ ಇಲ್ಲೆಲ್ಲಾದರೂ. ಸೊ ಸ್ಟಾಪ್ ಲಾಸ್, ಸೊ ಇಲ್ಲಿ ಏನಿದೆ ಸೈಡ್ ವೇಸ್ ಏರಿಯಾ, ಇದ್ರ ಕೆಳಗೆ ನಾವು ಸ್ಮಾಲ್ ಸ್ಟಾಪ್ ಲಾಸ್ನ ಇಟ್ಕೊಂಡು ಇವ್ರ ಜೊತೆ ಮೂವ್ ಆಗೋದ್ರಿಂದ ಬಿಗ್ ಪ್ರಾಫಿಟ್ನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಅಗ್ರೆಸಿವ್ ಇನಿಷಿಯೇಷನ್ ಆಕ್ಟಿವಿಟಿ. ಸೊ ಅಗ್ರೆಸಿವ್ ಇನಿಷಿಯೇಷನ್ ಆಕ್ಟಿವಿಟಿ ಅಂದರೆ ಏನು ಅಂತ ಹೇಳಿದ್ರೆ, ಸೊ ನೋಡಿ,
ಈ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಏರಿಯಾ ಇದು ಏನಿದೆ, ಇಲ್ಲಿ ಲೈಕ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಾನು ಆಲ್ರೆಡಿ ಲಾಸ್ಟ್ ಸ್ಲೈಡಲ್ಲಿ ಹೇಳಿದೆ. ಸೊ ನೋಡಿ, ಇಲ್ಲಿ ಆಸ್ ವಿ ರಿಟೈಲ್ ಟ್ರೇಡರ್ಸ್ ಏನು ಮಾಡ್ತೀವಿ ಅಂದರೆ ಸೆಲ್ ಬೈ ಸೆಲ್ ಬೈ ಸೆಲ್ ಬೈ ಈ ಥರ ಬೈ ಸೆಲ್ ಈ ಥರ ನಾವು ಮಾಡ್ತಾ ಇರ್ತೀವಿ. ಸೊ ಈಗ ಮಾರ್ಕೆಟ್ ಇದು ಡೌನ್ ಟ್ರೆಂಡ್ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಲಾಟ್ ಸೈಜ್ ಅಂದರೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಸ್ವಲ್ಪನೇ ಅವರ ಲಾಟ್ ಸೈಜ್ನ ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ನೋಡಿ, ಇಲ್ಲಿ ಸೆಲ್ ಮಾಡ್ತಾರೆ ಅಗೈನ್ ನಾವು ರಿಟೇಲ್ ಟ್ರೇಡರ್ಸ್ ಬೈ ಮಾಡ್ತೀವಿ. ಈ ಥರ ಆಗ್ತಾ ಇರುತ್ತೆ. ಇದು ಟ್ರೆಂಡ್ ಡೌನ್ ಟ್ರೆಂಡ್ ಇರುತ್ತೆ. ಸೊ ಅಗೇನ್ ಬಿಗ್ ಫಾಲ್ ಅಂದರೆ ಅವರು ಬಿಗ್ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಗೋಸ್ಕರ ಸೊ ಮಾರ್ಕೆಟ್ನ ಒಂದೇ ಸರಿ ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿ ಮಾರ್ಕೆಟ್ನ ಕೆಳಗೆ ಡಂಪ್ ಮಾಡ್ತಾರೆ. ಸೊ ಈ ರೀತಿ ಬಿಗ್ ಪ್ಲೇಯರ್ಸ್ ಇಲ್ಲಿ ಗೇಮ್ನ ಪ್ಲೇ ಮಾಡ್ತಾರೆ. ಸೊ ಇವ್ರ ಜೊತೆ ನಾವು ಫಾಲೋ ಆಗಿ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ. ನೋಡಿ, ಸೇಮ್ ವೇಲಿ ಇದು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿರುತ್ತೆ. ಸೊ ಇಲ್ಲಿ ಸೈಡ್ ವೇಸ್ ಅಲ್ಲಿ ಏರಿಯಾ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಕ್ಯಾಂಡಲ್ಸ್ ಟೈಮ್ ಪಾಸ್ ಆಗ್ತಾ ಇದೆ ಇಲ್ಲಿ. ಆ್ಯಂಡ್ ನೋಡಿ, ಇಲ್ಲಿ ನಾವಿಲ್ಲಿ ಆರ್ಡರ್ನ ಇಲ್ಲಿ ಎಲ್ಲಾದರೂ ಪ್ಲೇಸ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ, ಲೈಕ್ ಇಲ್ಲಿ ಅಥವಾ ಇಲ್ಲಿ. ಸೊ ಅಗೇನ್ ಸ್ವಲ್ಪ ಟೈಮ್ ಆದಮೇಲೆ ಮಾರ್ಕೆಟ್ ಒಂದೇ ಸರಿ ಬಿಗ್ ಮೂಮೆಂಟ್ನ ಕೊಡುತ್ತೆ. ಸೊ 0 ಆರ್ ಇರೋ ಕೇಸಲ್ಲಿ ಸಹ ಇದೇ ರೀತಿ ಮಾರ್ಕೆಟ್ ವರ್ಕ್ ಆಗುತ್ತೆ. ಸೊ ಆ್ಯಂಡ್ ಅಗೈನ್ ನೆಕ್ಸ್ಟ್ ಸ್ಲೈಡ್ ನೋಡೋದಾದರೆ ಸ್ಟ್ರಾಂಗ್ ರಿಜೆಕ್ಷನ್ ಆಫ್ ಹೈಯರ್ ಆರ್ ಲೋವಲ್ ಪ್ರೈಸಸ್. ಸೊ ಸ್ಟ್ರಾಂಗ್ ರಿಜೆಕ್ಷನ್ನಲ್ಲಿ ಸಹ ಈ ಬಿಗ್ ಪ್ಲೇಯರ್ಸ್ ಆಟನ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ, ಮಾರ್ಕೆಟ್ ಇಲ್ಲಿ ಅಪ್ ಟ್ರೆಂಡಲ್ಲಿದೆ. ಸೊ ಆ್ಯಂಡ್ ನೋಡಿ, ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಗ್ರೀನ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ ಇದು. ಸೊ ಇಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ನ ಕೊಟ್ಟಿದೆ. ಸೊ ಈ ಸ್ಟ್ರಾಂಗ್ ರಿಜೆಕ್ಷನ್ ಫಾರ್ಮ್ ಆಗಿದ ತಕ್ಷಣ ಈ ಬಿಗ್ ಪ್ಲೇಯರ್ಸ್ ಏನಿರ್ತಾರೆ ಅವರು ಅಲರ್ಟ್ ಆಗ್ತಾರೆ. ಆ್ಯಂಡ್ ಸೊ ನೆಕ್ಸ್ಟ್ ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಆ್ಯಂಡ್ ಅಗೈನ್ ಇಲ್ಲೆಲ್ಲೋ ಅವರು ಎಂಟ್ರಿನ ಕೊಡೋದಿಲ್ಲ. ಸೊ ಒನ್ಸ್ ಮಾರ್ಕೆಟ್ ಈ ಬಿಗ್ ಕ್ಯಾಂಡಲ್ ಏನು ಫಾರ್ಮ್ ಆಗಿದೆ ಅಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ ಇತ್ತು ಅಂತ ಹೇಳಿದ್ರೆ, ಈ ಬಿಗ್ ಕ್ಯಾಂಡಲ್ ಲೋ ಹತ್ರ ದೆಲ್ ಸ್ಟಾರ್ಟ್ ಸೆಲ್ಲಿಂಗ್ ದ ಮಾರ್ಕೆಟ್. ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿ ಮಾರ್ಕೆಟ್ ಡೌನ್ಗೆ ಫಾಲ್ ಆಗಿದೆ. ಸೊ ಅಗೈನ್ ಇಲ್ಲಿ ನೋಡಿ, ಬಿಗ್ ರಿಜೆಕ್ಷನ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅವರು ಏನು ಮಾಡ್ತಾರೆ ಅಂದರೆ ಬಿಗ್ ಪ್ಲೇಯರ್ಸ್ ಅಗೇನ್ ಮಾರ್ಕೆಟ್ನ ಡಂಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್. ನೋಡಿ, ಇಲ್ಲಿ ಕಂಪ್ಲೀಟ್ ಪಿಕ್ಚರ್ ಇಲ್ಲಿದೆ. ನನ್ನ ಲಾಸ್ಟ್ 3 ಸ್ಲೈಡ್ಸ್ ಅವರು ಇಲ್ಲಿ ಎಲ್ಲೆಲ್ಲಿ ಸಿಗ್ತಾರೆ ಅಂತ, ಬಿಗ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಆಕ್ಟಿವಿಟೀಸ್ ಎಲ್ಲೆಲ್ಲ ಆಗುತ್ತೆ ಅಂದ್ಬಿಟ್ಟು ಇದು ಒಂದೇ ಒಂದು ಪಿಕ್ಚರಲ್ಲಿ ಇದೆ. ಸೊ ನೋಡಿ, ಇಲ್ಲಿ ಈ ಬ್ಲೂ ಏರಿಯಾ ಏನಿದೆ ಇದು ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಏರಿಯಾ. ನೋಡಿ, ಮಾರ್ಕೆಟ್ ಟೈಮ್ ಪಾಸ್ ಆಗ್ತಾ ಇದೆ ಆ್ಯಂಡ್ ಅಗೇನ್ ಬಿಗ್ ಬ್ರೇಕ್ಔಟ್ ಆಗಿ ಮೇಲೆ ಹೋಯಿತು. ಆ್ಯಂಡ್ ಇದು ಅಗ್ರೆಸಿವ್ ಇನಿಷಿಯೇಷನ್, ಮಾರ್ಕೆಟ್ ಅಪ್ಸೈಡ್ ಹೋಗಿದೆ ಆ್ಯಂಡ್ ಸ್ಟ್ರಾಂಗ್ ರಿಜೆಕ್ಷನ್. ಗ್ರೀನ್ ಏರಿಯಾ ಏನು ಕಾಣಿಸ್ತಾ ಇದೆ ಇದು ಸ್ಟ್ರಾಂಗ್ ರಿಜೆಕ್ಷನ್. ನೋಡಿ, ಇಲ್ಲಿ ಇದೆ ಸ್ಟ್ರಾಂಗ್ ರಿಜೆಕ್ಷನ್ ಆ್ಯಂಡ್ ಅಗೇನ್ ಮಾರ್ಕೆಟ್ ಮೇಲೆ ಹೋಯಿತು. ಇದು ಸ್ಟ್ರಾಂಗ್ ರಿಜೆಕ್ಷನ್. ಇಲ್ಲಿ ನಾವು ಲೈಕ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಅಥವಾ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಜೊತೆ ನಾವು ಜಾಯ್ನ್ ಆಗಿ ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ಗೈಸ್. ಇದರಲ್ಲಿ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಸೊ ಆ್ಯಂಡ್ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಕೆಲವೊಂದು ಸ್ಟ್ರಾಟಜೀಸ್ ಇರುತ್ತೆ, ಅದನ್ನು ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.